ಅತ್ಯುನ್ನತವಾದಂತ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹೇಗಿದ್ದೀರಿ ಎಲ್ಲರೂ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಾನು ನೆನೆಸಿ ಕರ್ತನಲ್ಲಿ ಮಹಿಮೆಯನ್ನ ಸಲ್ಲಿಸೋಳಾಗಿದ್ದೇನೆ. ಯಾಕೆಂದ್ರೆ ಕಳೆದ 3 ತಿಂಗಳುಗಳ ಕಾಲ ದೇವರು ನಮ್ಮನ್ನ ಕಾದು ಕಾಪಾಡಿ ಬಲಪಡಿಸಿ ಪ್ರತಿ ನಷ್ಟದಲ್ಲೂ ಕಷ್ಟದಲ್ಲೂ ಅನಾರೋಗ್ಯದಲ್ಲೂ ವೇದನೆಯಲ್ಲೂ ಏನೇ ಇದ್ದರೂ ಅನಾನುಕೂಲತೆಯಲ್ಲೂ ಅನುಕೂಲತೆಯಲ್ಲಿಯೂ ದುಃಖದಲ್ಲಿಯೂ ಸಂತೋಷದಲ್ಲಿ ಪ್ರತಿ ವಿಚಾರದಲ್ಲಿ ದೇವರು ನಮಗೆ ಸಹಾಯ ಮಾಡುತ್ತಾ ನಮ್ಮನ್ನ ನಡೆಸುತ್ತಾ ಬರ್ತಾ ಇದ್ದಾರೆ. ಆಮೇನ್, ಹಲ್ಲೆಲೂಯಾ. ಹಾಗೆ ಈ 4ನೇ ತಿಂಗಳಿನಲ್ಲಿ ನಮ್ಮನ್ನ ನಿಲ್ಲಿಸಿದ್ದಾರೆ, ನಮ್ಮನ್ನ ನಡೆಸ್ತಾ ಇದ್ದಾರೆ. 4ನೇ ತಿಂಗಳಿನ ಈ ದಿನಗಳಲ್ಲಿ ದೇವರು ನಮ್ಮನ್ನ ಬಲಪಡಿಸ್ತಾ ಇದ್ದಾರೆ, ನೂತನ ತಿಂಗಳನ್ನು ಒದಗಿಸಿ ಕೊಟ್ಟಿದ್ದಾರೆ. ಆಮೇನ್. ಹಾಗಿದೆ ದೇವರು ನಮಗಾಗಿ ಏರ್ಪಡಿಸಿದಂತ ವಾಕ್ಯವನ್ನ ನಾವು ಧ್ಯಾನಿಸೋಣ. ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 18ನೇ ವಚನ. ಶಿಕ್ಷೆಯನ್ನು ತ್ಯಜಿಸುವವನಿಗೆ ಬಡತನ ಮತ್ತು ಅವಮಾನ, ಗದರಿಕೆಯನ್ನು ಗಮನಿಸುವವನಿಗೆ ಮಾನ. ಆಮೇನ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹೌದು ಪ್ರಿಯರೇ, ಯಾರಾದ್ರೂ ನಮಗೆ ಬುದ್ಧಿ ಮಾತನ್ನ ಹೇಳುವಾಗ ಅದು ನಮಗೆ ಬೇಡವಾಗದಂತ ಪರಿಸ್ಥಿತಿ, ಬೇಡವಾಗದಂತ ವಿಚಾರ ಎಂಬುದಾಗಿ ನಾವು ತೆಗೆದುಕೊಳ್ಳಬಹುದು. ಯಾರಾದ್ರೂ ನಮಗೆ ಒಳ್ಳೆ ಮಾರ್ಗದಲ್ಲಿ ನಡೆಸಬೇಕು ಅಂದ್ರೆ ಶಿಕ್ಷೆಯಾಗಿ ನಮಗೆ ಹೇಳ್ತಾರೆ, ಬುದ್ಧಿಯನ್ನ ಹೇಳ್ತಾರೆ. ಅದಕ್ಕೆ ದೇವರ ವಾಕ್ಯವು ಹೇಳ್ತಾ ಇದೆ, ನಾನು ಯಾರನ್ನ ಪ್ರೀತಿಸ್ತೇನೆ ಅವ್ರನ್ನ ಶಿಕ್ಷಿಸ್ತೇನೆ ಎಂಬುದಾಗಿ. ಈ ಲೋಕದಲ್ಲಿ ನಾವು ನೋಡುವಾಗ ಯಾರನ್ನು ನಾವು ಶಿಕ್ಷಿಸಬಾರ್ದು, ಯಾರಿಗೂ ಬುದ್ಧಿ ಮಾತು ಹೇಳುವಂತ ಸ್ಥಿತಿಯಲ್ಲಿ ನಾವು ಹಾದಿ ಹೋಗ್ತಾ ಇದ್ದೇವೆ. ಒಳ್ಳೇದಾಗಿ ನಾವು ಹೇಳಿದ್ರೆ ಅದು ಅವರಿಗೆ ಕೆಟ್ಟದಾಗಿ ಕಾಣಿಸ್ತಾ ಇದೆ. ಆದ್ರೆ ಸತ್ಯವೇದ ಹೇಳ್ತಾ ಇದೆ, ಶಿಕ್ಷೆಯನ್ನು ಅನುಸರಿಸದವನಿಗೆ ಬಡತನ ಬರುತ್ತದೆ ಮತ್ತೆ ಅವಮಾನಗಳಾಗುತ್ತದೆ. ಅದೇ ಶಿಕ್ಷೆ, ಅದೇ ಗದರಿಕೆಯನ್ನ ಯಾರು ತೆಗೆದುಕೊಳ್ತಾರೋ, ಅದೇ ಬುದ್ಧಿ ಮಾತನ್ನ ಯಾರು ಸ್ವೀಕರಿಸ, ಇದು ನನ್ನ ಒಳ್ಳೆಯದಕ್ಕಾಗಿಯೇ, ನನ್ನ ಭವಿಷ್ಯತ್ತಿನ ಒಳ್ಳೆ ನಿರ್ಮಾಣಕ್ಕಾಗಿಯೇ ಅವ್ರು ಹೇಳ್ತಾ ಇದ್ದಾರೆ ನನಗೆ ಎಂಬುದಾಗಿ ಯಾರು ಅನುಸರಿಸ್ತಾರೋ ಅವರು ಬಹುಮಾನವಾಗಿ ಅವರು ಮಾನವನ ಹೊಂದಿಕೊಳ್ತಾರೆ. ಆಮೇನ್, ಹಲ್ಲೆಲೂಯಾ. ಹಾಗಿದ್ರೆ ನಾನು ನೀನು, ನನ್ನ ಪರಿಸ್ಥಿತಿ, ನನ್ನ ಕುಟುಂಬದ ಪರಿಸ್ಥಿತಿ, ಕುಟುಂಬದಲ್ಲಿರುವಂತವರ ಪರಿಸ್ಥಿತಿ ಯಾವ ರೀತಿ ಇದೆ? ಯಾರಾದ್ರೂ ನಮಗೆ ಒಳ್ಳೆ ಮಾರ್ಗವನ್ನ ಗದರಿಸಿ ಹೇಳ್ದಾಗ್ಲೋ ಅಥವಾ ಶಿಕ್ಷಿಸಿ ಹೇಳ್ದಾಗ್ಲೋ ಅಥವಾ ಕೋಪದಲ್ಲಿ ಹೇಳ್ದಾಗ್ಲೋ, ಯಾವ ರೀತಿಯಲ್ಲಿ ಹೇಳಿದಾಗ್ಲೂ ನಾವು ಕೇಳುವಂತ ಸ್ಥಿತಿಯಲ್ಲಿ ಇದ್ದೀವಾ? ನೀವ್ ಯಾವ ರೀತಿಯಲ್ಲಾದ್ರೂ ಅದು ರಿಸೀವ್ ಕೋಪದಲ್ಲಿ ಹೇಳುವಾಗ ನೀವೆಂತಹ ಒಂದು ಮನಸ್ಸಿನ ಅದನ್ನ ರಿಸೀವ್ ಮಾಡಿಕೊಂಡಂತ, ಕೇಳಿಸಿಕೊಂಡಂತ ಆ ಒಂದು ಮಾತಿನ ಪ್ರಕಾರ ನಡೆದುದ್ರೆ ಖಂಡಿತವಾಗಿ ಅದು ಸಂತೋಷವಾಗಿ ನಿಂತ್ಕೊಂಡ್ರೆ ಇನ್ನೂ ಆಶೀರ್ವಾದ. ಅದು ಇವರೇ ನನಗೆ ಹಿಂಗೆ ಹೇಳೋದು ಅಂತ ತೆಗೆದುಕೊಂಡಾಗ್ಯೂ ಅದು ಮತ್ತೆ ನೀವು ಆಲೋಚನೆ ಮಾಡಿ, ಅದು ಹೌದು ನನ್ನ ಒಳ್ಳೇದಕ್ಕಾಗಿಯೇ, ನನ್ನ ಒಳ್ಳೆಯ ಜೀವನಕ್ಕಾಗಿ ಇವ್ರು ಹೇಳ್ತಾ ಇದ್ದಾರೆ. ಸೊ ಲೋಕದಲ್ಲಿ ಅನೇಕರು ದಾರಿ ಕೆಡಿಸುವಂತ, ದಾರಿ ತಪ್ಪಿಸುವಂತ ಮಾಯಾ ಮಾತುಗಳನ್ನ ತಿಳಿಸ್ತಾರೆ, ಮಾಯಾ ಮಾತುಗಳನ್ನ ಹೇಳ್ತಾರೆ. ಆದರೆ ನಮ್ಮ ಜೀವನ ಸರಿ ಹೋಗ್ಬೇಕು, ನಾವು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಎಂಬುದಾಗಿ ವಾಕ್ಯಾನುಸಾರವಾಗಿ ಅನೇಕರು ನಿಮಗೆ ಹೇಳುವಾಗ ಅದನ್ನ ರಿಸೀವ್ ಮಾಡಿಕೊಳ್ಳುವಂತ ನೀವು ಅದರ ಪ್ರಕಾರ ನಡೆದುಕೊಳ್ಳಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೀರಾ? ಒಂದು ಬಾರಿ ಆಲೋಚನೆ ಮಾಡೋಣ. ಎಕ್ಸಾಂಪಲ್ ಆಗಿ ಯಾರಾದ್ರೂ ಕುಡಿತ ಚಟಕ್ಕೆ ಒಳಗಾಗಿ, ನೀನ್ ಕುಡಿಬೇಡ, ಅದು ಸತ್ಯವೇದದ ಪ್ರಕಾರ ಅದು ಕೆಟ್ಟ ಪದ್ಧತಿ, ಅದು ಪಾಪಕ್ಕೆ ಒಳಪಟ್ಟಿರುವಂತದ್ದು, ಆ ಕುಡಿತದ ಹಣವೇ ಇನ್ನೊಬ್ರಿಗೆ ಸಹಾಯ ಮಾಡೋದಾದ್ರೆ, ಸೊ ಎಷ್ಟೋ ಕಷ್ಟಪಟ್ಟು ದುಡಿತಾ ಇದೆಯಾ, ಆ ದುಡಿತದಲ್ಲಿ ಕುಡಿತಕ್ಕೆ ಒಳಗಾಗ್ತಿದ್ಯಾ, ಕುಟುಂಬವು ಅವಮಾನಕರವಾಗ್ತಾ ಇದೆ, ಕುಟುಂಬವು ಬೀದಿಗೆ ಬರ್ತಾ ಇದೆ, ಕುಟುಂಬದಲ್ಲಿ ಅನೇಕ ಆರ್ಥಿಕ ಸಮಸ್ಯೆಗಳು ಪ್ರಾರಂಭವಾಗಿದೆ, ಕುಟುಂಬದ ಜವಾಬ್ದಾರಿಯನ್ನು ನೀನು ಹೊತ್ತುಕೊಳ್ಳದೆ ಈ ಕುಡಿತ ಚಟಕ್ಕೆ ಒಳಗಾಗಿದೆಯಲ್ಲ, ಇದನ್ನ ಬಿಟ್ಟು ಬಿಡು ಎಂಬುದಾಗಿ ಹೇಳುವಾಗ ಅವರು ಅನೇಕ ಸಂದರ್ಭದಲ್ಲಿ ನನ್ನಿಷ್ಟ, ಇವ್ರ್ಯಾರು ಹೇಳೋದು ಕುಡಿಬೇಡ ಅಂತ ಹೇಳಿ ಅನ್ನುವಂತ ಆಲೋಚನೆಗೆ ಹೋಗುವಂತವ್ರು ಎಷ್ಟೋ ಜನ ಇದ್ದಾರೆ. ಅದಕ್ಕೆ ಕುಟುಂಬಗಳ ಅವಮಾನ ಪಾಲಿಗೆ ಹೀನ ಸ್ಥಿತಿಗೆ ಬರ್ತಾ ಇದೆ. ಮಕ್ಕಳನ್ನ ಓದಿಸ್ಲಿಕ್ಕೆ ಯೋಗ್ಯತೆ ಇಲ್ಲದಂತ ಸ್ಥಿತಿಯಲ್ಲಿ ಅನೇಕರು ಹೋಗ್ತಾ ಇದ್ದಾರೆ. ಅಂತ ಕುಟುಂಬವಾಗಿ ನಾವಿರೋದಾದ್ರೆ ದೇವರ ಒಂದು ಗದರಿಕೆ, ದೇವರ ಒಂದು ಮಾತು ಅದು ಸೇವಕರಿಂದಲೇ ಬರಬಹುದು, ಅದು ನಾವು ಓದುವಾಗಲೇ ಬರುವುದು, ಅದು ಕುಟುಂಬಸ್ಥರಿಂದಲೇ ಬರುವುದು, ಅದಕ್ಕಿಂತ ನಮಗಿಂತ ಚಿಕ್ಕವರೇ ನಮಗೆ ಹೇಳ್ಬೋದು ಇದು ತಪ್ಪು ಎಂಬುದಾಗಿ. ಅದನ್ನ ನಾವು ಕೇಳಿಸಿಕೊಳ್ತಾ ಇರುವಂತ ನಾವು ಹೌದು ಎಂಬುದಾಗಿ ಸಮರ್ಥಿಸಿಕೊಳ್ತಾ
ಹೋಗ್ತಾ ಇದ್ದೇವಾ, ನಿಜವೇ ಇದು ನನ್ನ ಒಂದು 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 ತಪ್ಪು ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಆ ಅರಿವು ನಮಗೆ ಆಗ್ತಾ ಇದೆಯಾ, ಅಥವಾ ನಮ್ಮನ್ನ ನಾನೇ ಕರೆಕ್ಟ್ ಅನ್ನುವಂತ ರೀತಿಯಲ್ಲಿ ಸರಿಪಡಿಸಿಕೊಂಡು ಸಮರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಕುಡಿತ ಒಂದೇ ಅಲ್ಲ ಪ್ರಿಯ, ಮಾತುಗಾರಿಕೆಯಲ್ಲಿ ಆಗಿ ನೋಡ್ಬೋದು, ಕೆಲಸ ಮಾಡುವಂತ ವಿಚಾರದಲ್ಲಿ ಆಗ್ಬೋದು. ಒಳ್ಳೆ ರೀತಿಯಲ್ಲಿ ದುಡಿ ಕೆಲಸ ಮಾಡುವಂತ ಹೇಳಿದ್ರೆ ಇವ್ರ್ಯಾರು ಹೇಳಕ್ ನನಗೆ ನನ್ನ ಇಷ್ಟ, ನಾನು ಯಾವಾಗ ಬೇರೆ ಕೆಲ್ಸಕ್ಕೆ ಹೋಗ್ತೀನಿ, ಯಾವಾಗ ಬೇರೆ ಇರ್ತೀನಿ ಅನ್ನುವಂತ ಸ್ಥಿತಿಯಲ್ಲಿ ನಾವು ಇರಬಾರ್ದು. ಹಲ್ಲೆಲೂಯಾ. ದೇವರು ಕೆಲವೊಂದು ಸಾರಿ ಗದರಿಸ್ತಾರೆ, ಆ ಗದರಿಕೆಯನ್ನ ನಾವು ಕೇಳುವಂತವ್ರಾಗಿರ್ಬೋದು. ಪಾಸ್ಟರ್ ಮೂಲಕವೋ, ಸೇವಕರ ಮೂಲಕವೋ, ನಮಗಿಂತ ಚಿಕ್ಕವರ ಮೂಲಕವೋ, ನಮಗಿಂತ ದೊಡ್ಡವರ ಮೂಲಕವೋ, ತಿಳಿಯುವವರ ಮೂಲಕವೋ, ತಿಳಿಯದವರ ಮೂಲಕವೋ ಯಾವುದೇ ರೀತಿಯಲ್ಲಿ ನಮಗೆ ಗದರಿಕೆ ಬರಬಹುದು. ಆದ್ರೆ ನೀನು ಅದನ್ನ ಕೇಳಿಸಿಕೊಂಡು ಅದರ ಪ್ರಕಾರ ನಡೆಯುವಂತ ಸ್ಥಿತಿಯಲ್ಲಿದ್ದೀವ ಎಂಬುದಾಗಿ ನಮ್ಮನ್ನ ಗಮನಿಸಿಕೊಳ್ಳಬೇಕು. ನಡೆಯುವಂತ ಸ್ಥಿತಿಯಲ್ಲಿದ್ರೆ ದೇವರು ನಮ್ಮನ್ನ ಆಶೀರ್ವದಿಸ್ತಾರೆ, ಒಂದು ಮಾನವಾಗಿ ನಿಲ್ಲಿಸ್ತಾರೆ. ಅಥವಾ ನಡೆಯದೇ ಇಲ್ದ ಅಂದ್ರೆ ನನಗೆ ನನ್ನ ಇಷ್ಟ, ನನ್ನ ಜೀವನ, ನಾನು ಹೇಗ್ ಬೇಕಾದ್ರೂ ಇರ್ತೀನಿ ಅನ್ನುವಂತ ಸ್ಥಿತಿಯಲ್ಲಿ ನೀನು ಹೋದ್ರೆ ನಿನಗೆ ಬಡತನ ಖಂಡಿತವಾಗಿಯೂ, ನಿನಗೆ ಹೀನ ಸ್ಥಿತಿ ಖಂಡಿತವಾಗಿಯೂ ಬರುತ್ತೆ. ನೀನು ಅವಮಾನ ಪಾಲಾಗ್ತೀಯ, ಕುಟುಂಬ ಅವಮಾನ ಪಾಲಾಗುತ್ತೆ. ಯಾರು ಇದುವರೆಗೂ ಪ್ರೀತಿಸ್ತಾ ಇದ್ರು ಅವರೆಲ್ಲರೂ ದೂರ ತಳ್ಳಿಬಿಡ್ತಾರೆ ಪ್ರಿಯ. ಅದು ಕ್ಷೇಮವಾ, ಅದು ಸಂತೋಷವಾ? ದೂರ ಆದವರು ಕೂಡ ಮತ್ತೆ ಹತ್ತಿರ ಬಂದು ಸೇರಿಕೊಳ್ಳುವಂಥದ್ದು ಆಶೀರ್ವಾದಕರ. ಯಾವುದೋ ಒಂದು ಕಾರಣಾಂತರ ಎಲ್ಲರೂ ದೂರ ಮಾಡಿರ್ಬೋದು, ಆದ್ರೆ ನೀನು ಒಳ್ಳೆಯ ರೀತಿಯಾಗಿ ಒಳ್ಳೆಯ ಸ್ಥಾನಮಾನದಲ್ಲಿ ನೀನು ನಿಂತುಕೊಳ್ಳುವಾಗ ಅನೇಕರು ನಿನ್ನ ತಿರುಗಿ ನಿನ್ನ ಹಿಂಬಾಲಿಸ್ತಾರೆ. ಆ ರೀತಿಯಲ್ಲಿ ಪ್ರಿಯರೇ ನಾವು ಇರಬೇಕಾಗಿರೋದು. ಅದಕ್ಕಾಗಿ ದೇವರು ಶಿಕ್ಷೆಯನ್ನ ಅನುಸರಿಸದೇ ಇರುವವನಿಗೆ ಬಡತನ ಬರುತ್ತೆ, ಅವಮಾನ ಆಗುತ್ತೆ. ಅದೇ ಗದರಿಕೆಯನ್ನು ಅನುಸರಿಸುವವನಿಗೆ ಮಾನ ಸಿಗುತ್ತೆ. ಗದರಿಕೆ ಒಳ್ಳೆಯದೇ. ದೇವರು ತನ್ನ ಪ್ರೀತಿಸುವಂತವರಿಗೆ ಶಿಕ್ಷಿಸ್ತಾನೆ. ಯಾಕೆ ಗೊತ್ತಾ? ಅವನ್ನ ಸರಿಪಡಿಸಿ ಅನೇಕರ ಮುಂದೆ ಸಾಕ್ಷಿಯಾಗಿ ನಿಲ್ಲಿಸಬೇಕು. ಆಮೇಲೆ ಆ ಗದರಿಕೆನ ಕೇಳುವಂತ ಸ್ಥಿತಿಯಲ್ಲಿರೋಣ. ಅವ್ರ್ಯಾರು ಹೇಳಿಕೆ ಇವ್ರ್ಯಾರು ಹೇಳಿಕೆ ಅನ್ನುವಂತ ಸ್ಥಿತಿಗೆ ಹೋಗ್ಬೇಡಿ, ಅನುಸರಿಸೋಣ. ಆಮೇಲೆ ದೇವ ವಾಕ್ಯದ ಮೂಲಕ ಈ ಮುಂಚಾನೆ ನಮ್ಮೊಟ್ಟಿಗೆ ಮಾತನಾಡೋದಕ್ಕಾಗಿ ದೇವಾದೇವಿ ವಂದನೆಗಳನ್ನ ಸಲ್ಲಿಸ್ತಾ, ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ತಿಳಿಸಿಕೊಡಿ, ನಿಮಗಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧರು ಉನ್ನತನಾದ ದೇವರೇ, ಅಪ್ಪ, ಶಿಕ್ಷೆಯನ್ನ ಕರ್ತನೆ ಗದರಿಕೆಯನ್ನು ಕೇಳುವಂತವರಾಗಿ ನಮ್ಮ ಜೀವನ ಸರಿಪಡಿಸಿಕೊಳ್ಳುವಂತ ಪ್ರತಿಯೊಬ್ಬರಿಗೂ ಮನಸ್ಸನ್ನ ಕೊಡಿಸುವ, ಅವಮಾನ ಪಾಲಾಗದೆ ಬಡತನಕ್ಕೆ ಹೀನ ಸ್ಥಿತಿಗೆ ಹೋಗದಂತೆ ಸಹಾಯ ಮಾಡು. ಈ ವಾಕ್ಯದ ಕೇಳ್ತಿರುವಂತ ಪ್ರತಿಯೊಬ್ಬೊಬ್ಬರನ್ನ ಇನ್ನು ಆಶೀರ್ವಾದಕರವಾಗಿ ನಡೆಸು. ಎಲ್ಲವನ್ನ ಒಪ್ಪಿಸಿ ಬೇಡಿ ಹೊಂದಿದ್ದೇವೆ ಜೀವನ ಪರಲೋಕದ ತಂದೆಯೇ. ಆಮೆನ್. ಪ್ರೈಸ್ ದಿ ಲಾರ್ಡ್.